ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು. ನೀವು ಯಾಕೆ ಬಾರ್ಡರ್ದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆನ್ ರೆಕಾರ್ಡ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ. ನಾವು ಬಾರ್ಡರ್ದಲ್ಲಿ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಮ್ಮ ಪಕ್ಕದ ನಮ್ಮ ದೇಶಗಳು, ಶತ್ರು ದೇಶಗಳು ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಸೈನಿಕರಲ್ಲಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಫ್ರಮ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಟು CDS, ಈ CDS ಅದ ಪರಿಣಾಮವೇ ಇವತ್ತು ಆಪರೇಷನ್ ಸಿಂಧೂರ ಮತ್ತು ಸಬ್ಸಿಕ್ವೆಂಟ್ ಆಗಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ನಂತರ ನಡೆದುಕೊಂಡಾಗ ಉತ್ತರ ಕೊಟ್ಟದ್ದು. ಇಟ್ ವಾಸ್ ವೆರಿ ವೆರಿ ಕ್ಯಾಟಗಾರಿಕ್. ಬಹಳ ಸ್ಪಷ್ಟವಾಗಿ ಮೊದಲನೇ ದಿವಸನೂ ನಾವು 9 ಲೊಕೇಶನ್ಗಳನ್ನ ಐಡೆಂಟಿಫೈ ಮಾಡಿ ಅದೇ ಲೊಕೇಶನ್ಗೆ ಹೋಗಿ ನಮ್ಮ ಮಿಸೈಲ್ಗಳು ಬೀಳುವಂತೆ, ಹೊಡೆಯುವಂತೆ ಮಾಡಿರುವಂತಹದ್ದು. ದಿಸ್ ಈಸ್ ಆಲ್ ಕೋಆರ್ಡಿನೇಟೆಡ್ ಎಫರ್ಟ್ ಆಫ್ ಆಲ್ ದ 3 armies and that was decisiveness. Import was the normal course in defense. 100% ಇಂಪೋರ್ಟ್ ಇತ್ತು. ಇವತ್ತು 5,000 ಐಟಮ್ಗಳನ್ನ ನಾವು ಮೇಡ್ ಇನ್ ಇಂಡಿಯಾದಲ್ಲಿ, ಮೇಕ್ ಇನ್ ಇಂಡಿಯಾದಲ್ಲಿ ನಾವು ರಿಸರ್ವ್ ಮಾಡಿದ್ದೇವೆ. ಸುಮಾರು 25,000 ಕೋಟಿ ರೂಪಾಯಿದನ್ನ ಎಕ್ಸ್ಪೋರ್ಟ್ ಮಾಡಿರುವಂತಹದ್ದು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಮೋದಿ ಸರ್ಕಾರ ಬಂದ ನಂತರ. ಫಸ್ಟ್ ಟೈಮ್ ವಿ ಎಕ್ಸ್ಪೋರ್ಟೆಡ್ ದಿ ಆರ್ಮ್ಸ್, ಅಮ್ಯುನಿಷನ್ಸ್ ಇನ್ಕ್ಲೂಡಿಂಗ್ ಬ್ರಹ್ಮೋಸ್. ಸೊ ಹಾಗಾಗಿ ಇದರ ಜೊತೆಗೆ ಬಿಕಾಸ್ ಆಫ್ ದಿಸ್, ಈ ಒಂದು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಸ್ಟ್ರೆಂಥನ್ ಮಾಡಿದ್ದರ ಪರಿಣಾಮ ಟೆರರಿಸ್ಟ್ ಆಕ್ಟಿವಿಟಿಯಲ್ಲೂ ಸಹಿತ ಬೈ ಅಂಡ್ ಲಾರ್ಜ್ ದೇಶದ ಗಡಿ ಪ್ರದೇಶವನ್ನು ಬಿಟ್ಟರೆ ಟೆರರಿಸ್ಟ್ ಆಕ್ಟಿವಿಟಿ ಇಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ನಿಲ್. ಗಡಿ ಪ್ರದೇಶದಲ್ಲಿ, ವಿಶೇಷವಾಗಿ ಕಾಶ್ಮೀರದಲ್ಲಿ ಈ ತರದ ಘಟನೆಗಳು ನಡೀತಾ ಇದ್ದಾವೆ. ಅದು ಕೂಡ ನಾವು ಅತ್ಯಂತ ಪ್ರಖರವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ, ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದೇವೆ. ಸೊ ಈ ರೀತಿಯ ಉತ್ತರ ಮುಂಬೈ ಅಟ್ಯಾಕ್ ನಿಂದ ಹಿಡ್ಕೊಂಡು ಅನೇಕ ಅಟ್ಯಾಕ್ ಗಳನ್ನು ನಾನು ಹೇಳಬಹುದು, ಬಟ್ ಐ ಡೋಂಟ್ ವಾಂಟ್ ಟು ಗೋ ಆನ್ ದಟ್. ಯಾವುದೇ ರೀತಿಯಾದಂತಹ ಡಿಸಿಸಿವ್ ಆಕ್ಷನ್ ಆಗಿರಲಿಲ್ಲ. ನಾವು ಬಿಕಾಸ್ ಆಫ್ ದಿ ಡಿಸಿಸಿವ್ ಆಕ್ಷನ್ ಆಗಿದೆ.